ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 10 ಪೆರಿಮೀಟರ್ ಅಂಡ್ ಏರಿಯಾ ಕನ್ನಡದಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ. ಈ ಚಾಪ್ಟರ್ ಮೇಲೆ ಪ್ರೀವಿಯಸ್ ಒಂದು 20 ವರ್ಷದಿಂದ ಯಾವ್ಯಾವ ಕ್ವಶನ್ ಅಪಿಯರ್ ಆಗಿದೆ ನವೋದಯ ಮೇನ್ ಎಕ್ಸಾಮ್ ಅಲ್ಲಿ, ಆ ಕ್ವಶನ್ಗಳು ಮಾತ್ರ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ 2025 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಅಪಿಯರ್ ಆಗಿದೆ. ಆಯ್ತಾ? ಆ ಕ್ವಶನ್ ನೋಡಿದ್ರೆ ಅರ್ಥ ಆಗುತ್ತೆ. ಏನ್ ಕೇಳಿದೆ? ನಂಬರ್ ಆಫ್ ಟೈಲ್ಸ್ ಕೇಳಿದ್ದೇನೆ. ನಂಬರ್ ಆಫ್ ಟೈಲ್ಸ್, ನಂಬರ್ ಆಫ್ ಬ್ರಿಕ್ಸ್, ನಂಬರ್ ಆಫ್ ಪ್ಲಾಟ್, ಆ ತರ ಏನಾದ್ರು ಕೇಳಿದ್ರೆ ಏನ್ ಮಾಡಿ ಅಂದ್ರೆ, ಮೇಲ್ಗಡೆ ಲಾರ್ಜರ್ ಏರಿಯಾ, ಕೆಳಗಡೆ ಸ್ಮಾಲರ್ ಏರಿಯಾನ ಡಿವೈಡ್ ಮಾಡಿ ನಿಮ್ಗೆ ಏನ್ ಕ್ವಾಂಟಿಟಿ ಕೇಳಿದ್ದೇನೆ ಅದು ಬರುತ್ತೆ. ಆಯ್ತಾ? ಮೇಲ್ಗಡೆ ದೊಡ್ಡ ಏರಿಯಾ ಯಾವ್ದು ತುಂಬಾ ದೊಡ್ಡದಿದೆ ಏರಿಯಾ ಮೇಲ್ಗಡೆ ಹಾಕೊಳ್ಳಿ, ಮತ್ತೆ ಈ ಟೈಲ್ಸ್, ಬ್ರಿಕ್, ಪ್ಲಾಟ್ ಅಂತ ಕೊಡ್ತಾನಲ್ಲ ಆ ಏರಿಯಾ ಎಲ್ಲ ಕೆಳಗಡೆ ಹಾಕೊಂಡು ಡಿವೈಡ್ ಮಾಡಿ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಆಯ್ತಾ? ಇದ್ರಲ್ಲಿ ಏನ್ ಮಾಡಿದೆ, ನಂಬರ್ ಆಫ್ ಟೈಲ್ಸ್ ಅವನೇ ಕೊಟ್ಬಿಟ್ಟಿದ್ದಾನೆ. ನಂಬರ್ ಆಫ್ ಟೈಲ್ಸ್ 7500 ಅಂತೆ. ನಂಬರ್ ಆಫ್ ಟೈಲ್ಸ್ 7500 ಅವನೇ ಕೊಟ್ಬಿಟ್ಟಿದ್ದಾನೆ. ಆಯ್ತಾ? ಏರಿಯಾ ನೋಡಿ, ಲಾರ್ಜರ್ ಏರಿಯಾ. ದ ಬ್ರೆಡ್ತ್ ಆಫ್ ಎ ಫ್ಲೋರ್ದು ಬ್ರೆಡ್ ಕೊಟ್ಟವನೇ ಲೆಂತ್ ಫೈಂಡ್ ಔಟ್ ಮಾಡಬೇಕು. 9 ಮೀಟರ್ ಅಂತ. ಆಯ್ತಾ? ಮೀಟರ್ ಕರೆಕ್ಟಾಗಿ ಹಾಕೊಳ್ಳಿ. ದ ಬ್ರೆಡ್ತ್ ಆಫ್ ಎ ಫ್ಲೋರ್ ರೂಮ್ 9 ಮೀಟರ್ ಅಂತೆ. 9 ಮೀಟರು. ಒಂದು ರೂಮ್ದು ಏನದು ಬ್ರೆಡ್ ಕೊಟ್ಟಿದ್ದಾನೆ 9 ಮೀಟರ್ ಕೊಟ್ಬಿಟ್ಟು ಲೆಂತ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಟೈಲ್ಸ್ ಡೈಮೆನ್ಷನ್ ಕೊಟ್ಟಿದ್ದಾನೆ ಕೆಳಗಡೆ. ಸ್ಮಾಲರ್ ಏರಿಯಾ ಅದೇನಾಗುತ್ತೆ, 15 ಸೆಂಟಿಮೀಟರ್ ಇಂಟು 12 ಸೆಂಟಿಮೀಟರ್ ಅಂತ. ಆಯ್ತಾ? ಇದು ಟೈಲ್ದು ಡೈಮೆನ್ಷನ್, ಇದು ರೂಮ್ದು ಡೈಮೆನ್ಷನ್. ರೂಮ್ ದೊಡ್ಡ ಅಲ್ವಾ, ಅದಕ್ಕೆ ಮೇಲ್ಗಡೆ ಬರ್ಕೊಂಡಿದ್ದೀನಿ. ಇದು ಟೈಲ್ ಚಿಕ್ಕ ಅಲ್ವಾ, ಅದಕ್ಕೆ ಕೆಳಗಡೆ ಬರ್ಕೊಂಡಿದ್ದೀನಿ. ಅಷ್ಟೇನೆ. ಅವನು ಏನ್ ಫೈಂಡ್ ಔಟ್ ಮಾಡಿ ಅಂದ್ರೆ ಲೆಂತ್ ಆಫ್ ದ ರೂಮ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ನಿಂಗೆ ಪಿಕ್ಟೋರಿಯಲ್ ರೆಪ್ರೆಸೆಂಟ್ ಮಾಡ್ತೀನಿ. ಹಿಂಗೆ ಮೇಲ್ಗಡೆ ರೂಮ್ ಇದೆ, ಕೆಳಗಡೆ ಟೈಲ್ದು ಡೈಮೆನ್ಷನ್. ಅಷ್ಟೇನೆ. ಇಲ್ಲಿ ಟೈಲ್ ಹಾಕೊಳ್ತೀವಲ್ಲ ಅಷ್ಟೇನೆ. ಆಯ್ತಾ? ಜಸ್ಟ್ ಸಿಂಪ್ಲಿಫೈ ಮಾಡಿ ಇದನ್ನ. ಫಸ್ಟ್ ಏನ್ ಮಾಡಿ, 7500 ಟೈಲ್ಸ್ ಇದೆ, ಲೆಂತ್ ಇಂಟು ಇದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಿ. ಇಲ್ಲಿ ಸೆಂಟಿಮೀಟರ್ ಇದೆ. ಆಯ್ತಾ? ಇದು ಕನ್ಫ್ಯೂಸ್ ಆಗ್ತೀರಾ, ಅಳಿಸ್ಬಿಡ್ತೀನಿ ಇದನ್ನ. ಸೆಂಟಿಮೀಟರ್ ಇದೆ. ಸೊ ಇದನ್ನು ಸೆಂಟಿಮೀಟರ್ ಮಾಡ್ಕೊಳ್ಳಿ. ಇದೇನಾಗುತ್ತೆ, 900 ಸೆಂಟಿಮೀಟರ್ ಆಗುತ್ತೆ. 9 ಮೀಟರು 900 ಸೆಂಟಿಮೀಟರ್ ಆಗುತ್ತೆ. ಇದು ಕೆಳಗಡೆ 15 ಸೆಂಟಿಮೀಟರ್ ಇಂಟು 12 ಸೆಂಟಿಮೀಟರ್ ಆಗುತ್ತೆ. ಆಯ್ತಾ? ಈಗ ಇದನ್ನ ಡಿವೈಡ್ ಮಾಡ್ಬೋದು. ಯಾವುದರಿಂದ ಡಿವೈಡ್ ಮಾಡ್ತೀರಾ? 15 ಇಂದ. 15 1 ನೋಡಿ, 15 1 15, 6 ಪಕ್ಕ 0 ಇದೆ, 0 ಹಾಕೊಳ್ಳಿ. ಆಯ್ತಾ? ಇದೇನಾಗುತ್ತೆ, 7500 ದಟ್ ಈಸ್ ಈಕ್ವಲ್ ಟು L ಇಂಟು 60 ಡಿವೈಡೆಡ್ ಬೈ 12 ಆಗುತ್ತೆ. ಆಯ್ತಾ? ಇದು 12 1 ಇದು ಡಿವೈಡ್ ಆಗುತ್ತೆ ನೋಡಿ. 12 1 12, 12 1 12, 5 12 5. ಆಯ್ತಾ? ನೆಕ್ಸ್ಟ್ 7500 L ಇಂಟು 5 ಆಗುತ್ತೆ. ಆಯ್ತಾ? 5 ಇಂದ ಡಿವೈಡ್ ಮಾಡಿ. ಈಗ ಪುನಃ ಇದನ್ನ 5 ಇಂದ ಡಿವೈಡ್. 5 1 ನೆಕ್ಸ್ಟ್ 25 ಆಗುತ್ತೆ. 5 5 ಪಕ್ಕ 00 ಐತೆ. ಆಯ್ತಾ? ಲೆಂತ್ ಬಂತು ನೋಡಿ. ಲೆಂತ್ ಎಷ್ಟು ಬಂತು? 1500 ಸೆಂಟಿಮೀಟರ್ ಬಂತು. ಆಯ್ತಾ? ಯಾಕಂದ್ರೆ ಸೆಂಟಿಮೀಟರ್ ನಾವೆಲ್ಲ ಫೈಂಡ್ ಔಟ್ ಮಾಡಿದ್ರು. ಸೆಂಟಿಮೀಟರ್ ಇದು ಸೆಂಟಿಮೀಟರ್ ಬರುತ್ತೆ. ಸೊ ಇದನ್ನ ಮೀಟರ್ ಆಗಿ ಕನ್ವರ್ಟ್ ಮಾಡಿ. ಯಾಕೆಂದ್ರೆ ಅವನು ಮೀಟರ್ ಕೊಟ್ಟಿದ್ದಾನೆ. ಮೀಟರ್ ಏನಾಗುತ್ತೆ, 15 ಮೀಟರ್ ಆಗುತ್ತೆ. ಆಯ್ತಾ? 1500 ಸೆಂಟಿಮೀಟರು 15 ಮೀಟರ್ ಆಗುತ್ತೆ. ಏನಕ್ಕೆ ಸೆಂಟಿಮೀಟರ್ ಬಂದಿದೆ? ನಾವು ಫಸ್ಟ್ ಇದನ್ನ ಮೀಟರ್ ಇದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ವಿ. ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ವಿ. ನಮಗೆ ಅದು ಆನ್ಸರ್ ಸೆಂಟಿಮೀಟರ್ ಬರುತ್ತೆ. ಆದ್ರೆ ಅದು ಆನ್ಸರ್ ಕೊಟ್ಟಿರೋದು ಮೀಟರ್ ಅಲ್ಲಿ. ಸೊ ಸೆಂಟಿಮೀಟರ್ನ ಮೀಟರ್ ಕನ್ವರ್ಟ್ ಮಾಡಿದ್ರೆ 15 ಮೀಟರ್ ಆಗುತ್ತೆ. ಆಯ್ತಾ? ಕ್ವಶನ್ ನಂಬರ್ 1ಗೆ ಆಪ್ಷನ್ ಏನ್ ಬರುತ್ತೆ? ಕ್ವಶನ್ ನಂಬರ್ 1ಗೆ ಆಪ್ಷನ್ ಡಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಅಷ್ಟೇನೆ 2025 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಆಯ್ತಾ? ಇದ್ರಲ್ಲೂ ಅಷ್ಟೇನೆ ಒಂದು ರೆಕ್ಟಾಂಗಲ್ ಕೋರ್ಟ್ ಯಾರ್ಡ್ ಇದೆಯಂತೆ. ಈ ರೀತಿ ರೆಕ್ಟಾಂಗಲ್ ಕೋರ್ಟ್ ಯಾರ್ಡ್ ಇದೆಯಂತೆ. ಆಯ್ತಾ? ಇದರಲ್ಲಿ ಒಂದು ಸ್ಕ್ವೇರ್ ಟೈಲ್ಸ್ ಹಾಕ್ತಾರಂತೆ. ಆಯ್ತಾ? ಸ್ಕ್ವೇರ್ ಟೈಲ್ಸ್ ಈ ರೀತಿ ಸ್ಕ್ವೇರ್ ಟೈಲ್ಸ್ 20 ಸೆಂಟಿಮೀಟರ್ ಸ್ಕ್ವೇರ್ ಟೈಲ್ಸ್ ಹಾಕ್ತಾರಂತೆ. ಆಯ್ತಾ? ಅದಾದ್ಮೇಲೆ ಏನ್ ಕೊಟ್ಟಿದ್ದಾರೆ? ಲೆಂತ್ ಆಫ್ ದ ಕೋರ್ಟ್ ಯಾರ್ಡ್ ಕೊಟ್ಟಿದ್ದಾರೆ. ಕೋರ್ಟ್ ಯಾರ್ಡ್ದು ಲೆಂತ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಇದ್ರ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ? ನಂಬರ್ ಆಫ್ ಟೈಲ್ಸ್ ಕೊಟ್ಟಿದ್ದಾರೆ 11,250. ಆಯ್ತಾ? ಈ ಕೋರ್ಟ್ ಯಾರ್ಡ್ ಇದೆಯಲ್ಲ, ಈ ಜಾಗನ ಕವರ್ ಮಾಡಕ್ಕೆ 11,250 ಸ್ಕ್ವೇರ್ ಟೈಲ್ಸ್ ಬೇಕಾಗುತ್ತಂತೆ.
ಅದೊಂದು ಕೊಟ್ಟಿದ್ದಾನೆ ಡೀಟೇಲ್ಸ್. ಅದಾದ್ಮೇಲೆ ಲೆಂತ್ ಕೊಟ್ಬಿಟ್ಟು ಈ ಕೋರ್ಟ್ ಯಾರ್ದು ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ, ಸುತ್ತಳತನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಈ ರೀತಿ ನಂಬರ್ ಆಫ್ ಟೈಲ್ಸ್ ಕೊಟ್ಟಾಗ ಆಯ್ತಾ, ನಂಬರ್ ಆಫ್ ಟೈಲ್ಸ್, ನಂಬರ್ ಆಫ್ ಬ್ಲಾಕ್ಸ್, ನಂಬರ್ ಆಫ್ ಬ್ರಿಕ್ಸ್, ನಂಬರ್ ಆಫ್ ಪ್ಲಾಟ್ಸ್ ಏನಕ್ಕೆ ಕೊಟ್ಟಾಗ ಸೇಮ್ ಫಾರ್ಮುಲಾ ಯೂಸ್ ಮಾಡಿ. ನಂಬರ್ ಆಫ್ ಟೈಲ್ಸ್ ಈಕ್ವಲ್ ಟು ಲಾರ್ಜರ್ ಏರಿಯಾ ಬೈ ಸ್ಮಾಲರ್ ಏರಿಯಾ, ದೊಡ್ಡ ಏರಿಯಾ ಬೈ ಚಿಕ್ಕ ಏರಿಯಾ ಅಷ್ಟೇನೆ ಆಯ್ತಾ. ನಂಬರ್ ಆಫ್ ಟೈಲ್ಸ್ ಅವನೇ ಕೊಟ್ಟಿದ್ದಾನೆ 11,250 ನಂಬರ್ ಆಫ್ ಟೈಲ್ಸ್ ಆಯ್ತಾ. ಲಾರ್ಜರ್ ಏರಿಯಾದು ಲೆಂತ್ ಕೊಟ್ಟಿದ್ದಾನೆ, ಲೆಂತ್ 25, ಬ್ರೆಡ್ತ್ ಗೊತ್ತಿಲ್ಲ, ಬ್ರೆಡ್ನ ಫೈಂಡ್ ಔಟ್ ಮಾಡಬೇಕು ನಾವು, ಬ್ರೆಡ್ನ ಫೈಂಡ್ ಔಟ್ ಮಾಡಬೇಕು. ಸ್ಮಾಲರ್ ಏರಿಯಾ ಅಂದರೆ ಟೈಲ್ಸು, ಸ್ಮಾಲರ್ ಏರಿಯಾ ಅಂದರೆ ಟೈಲ್ಸು 20 ಸೆಂಟಿಮೀಟರ್ ಬೈ 20 ಸೆಂಟಿಮೀಟರ್ ಆಯಿತಾ. ಸೆಂಟಿಮೀಟರ್ ಅಂತ ಹಾಕೊಳ್ಳೋಣ, ಇಲ್ಲ ಕನ್ಫ್ಯೂಸ್ ಆಗ್ತೀವಿ ಆಯಿತಾ. ಇದೆಲ್ಲ ಬರಿಬೇಕಾದ್ರೆ ಮೀಟರ್ ಬರ್ಕೊಬಿಡ್ಬೇಕು. 25 ಮೀಟರ್ ಇದೆ ಮೀಟರ್ ಆಯಿತಾ. ಇದು 20 ಸೆಂಟಿಮೀಟರ್ ಬೈ 20 ಸೆಂಟಿಮೀಟರ್. ಈಗ ನಮಗೆ ಕ್ಲಾರಿಟಿ ಸಿಗುತ್ತೆ, ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗಿ ಹೋಗ್ತೀವಿ. ಇದು ಮೀಟರ್ ಇದೆ, ಇದು ಸೆಂಟಿಮೀಟರ್ ಇದೆ, ಈ ಕ್ಲಾರಿಟಿ ಇರಬೇಕು ನಮಗೆ ಆಯ್ತಾ. ಅದಾದ್ಮೇಲೆ ಜಸ್ಟ್ ಸಿಂಪ್ಲಿಫೈ ಮಾಡಿ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಇದನ್ನೆಲ್ಲ ಕನ್ವರ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಡೈರೆಕ್ಟಾಗಿ ಏನು ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿ ಇದನ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿ. 25 ಮೀಟರ್ ಇದ್ದು 2500 ಸೆಂಟಿಮೀಟರ್ ಆಗುತ್ತೆ, ಇದು ಬಿ ಆಗುತ್ತೆ ಆಯ್ತಾ. ಇದೇನಾಗುತ್ತೆ 20 ಸೆಂಟಿಮೀಟರ್ 20 ಸೆಂಟಿಮೀಟರ್ ಆಯ್ತಾ. ನೋಡಿ 1 0 1 0 ಡಮಾರ್ ಆಗುತ್ತೆ, 1 0 1 0 ಡಮಾರ್ ಆಗುತ್ತೆ. ಆಗ್ಬಿಟ್ಟು ಏನಾಗುತ್ತೆ ಇದು 25 ಮೇಲ್ಗಡೆ ಕೆಳಗಡೆ 2 2s 4 ಬಿ ಆಗುತ್ತೆ. ಇದು ಆಸ್ ಇಟ್ ಇಸ್ 11,250 11,250 ಆಯ್ತಾ. 11,250 ಇಂಟು 25/4 ಈ ಕಡೆ ಬಂದರೆ ಏನಾಗುತ್ತೆ 4/25 ಆಗುತ್ತೆ. 25/4 ಈ ಕಡೆ ಬಂದರೆ 4/25 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ 25 1s ಇದೇನ 25,450 ಅಂತ ಬರುತ್ತೆ. ಮಾಡಿ ಸೈಡಲ್ಲಿ ಬರ್ಕೊಂಡು ಮಾಡಿ ಇದನ್ನು, ಇದು ಗೊತ್ತಲ್ಲ ನಿಮಗೆಲ್ಲ. 25ಇಂದ 11,250ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 450 ಬರುತ್ತೆ, ಕೋಶೆಂಟು 450 ಬರುತ್ತೆ. ನೆಕ್ಸ್ಟ್ 450 ಇಂಟು 4 ಈಕ್ವಲ್ ಟು ಬಿ ಆಯಿತಾ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 1800 ಸೆಂಟಿಮೀಟರ್ ಆಗುತ್ತೆ, 1800 ಸೆಂಟಿಮೀಟರ್ ಆಗುತ್ತೆ ಆಯಿತಾ. ಸೆಂಟಿಮೀಟರ್ ಆಗುತ್ತೆ, ಯಾಕಂದರೆ ಇದೆಲ್ಲ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ವಿ ನೋಡಿ. ಸೆಂಟಿಮೀಟರ್ ಸೆಂಟಿಮೀಟರ್ ಸೆಂಟಿಮೀಟರ್, ಫೈನಲ್ ಆನ್ಸರ್ ಸೆಂಟಿಮೀಟರ್ ಬರುತ್ತೆ ಆಯಿತಾ. ಆದರೆ ನಾವು ಪೆರಿಮೀಟರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದನ್ನು ಮೀಟ್ರ್ ಬರ್ಕೊಳ್ಳಿ. ಮೀಟ್ರ್ ಏನಾಗುತ್ತೆ 18 ಮೀಟರ್ ಆಯಿತಾ. ಇದೇನಾಗುತ್ತೆ ಬಿ 1800 ಸೆಂಟಿಮೀಟರ್ 18 ಮೀಟರ್ ಆಗುತ್ತೆ ಆಯಿತಾ. ನೆಕ್ಸ್ಟ್ ಏನು ಮಾಡಿ, ಈಗ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ. ರೆಕ್ಟ್ಯಾಂಗಲ್ ಅಲ್ವಾ, ರೆಕ್ಟ್ಯಾಂಗಲ್ ಪೆರಿಮೀಟರ್ ಏನಂದ್ರೆ 2 = L + B. 2 ಇಂಟು ಲೆಂತ್ ಅಂದರೆ ಎಷ್ಟು, ಲೆಂತ್ ಅಂದರೆ ಕೊಟ್ಟಿದ್ದಾನೆ 25 ಮೀಟರ್, ಲೆಂತ್ ಅಂದರೆ 25 ಮೀಟರು, ಬ್ರೆಡ್ತ್ 18 ಮೀಟರ್. ಇದು ರೆಕ್ಟ್ಯಾಂಗಲ್ ಆಯಿತಾ. ನೆಕ್ಸ್ಟ್ 2 ಇಂಟು 25 + 18 ಎಷ್ಟಾಗುತ್ತೆ 43 ಆಗುತ್ತೆ. 43 ಇಂಟು 2 ಅಂದರೆ 86 ಮೀಟರ್ ಆಗುತ್ತೆ ಆಯಿತಾ. ಕೋರ್ಟ್ ಯಾರ್ದು ಪೆರಿಮೀಟರ್ 86 ಮೀಟರ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 2ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಷ್ಟೇ 2025 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ, ಒಂದು ಸ್ಕ್ವೇರ್ ಪಾರ್ಕ್ ಇದೆಯಂತೆ, ಚೌಕಾಕಾರದ ಪಾರ್ಕ್ ಇದೆಯಂತೆ, ಅದ್ರ ಡೈಮೆನ್ಷನ್ ಕೊಟ್ಟಿದ್ದಾನೆ. ಡೈಮೆನ್ಷನ್ ಅಂದರೆ ಅಳತೆ 50 ಮೀಟರ್ ಅಂತೆ. ಚೌಕಾಕಾರ ಅಂದರೆ ಎಷ್ಟಾಗುತ್ತೆ 50 ಮೀಟರ್ ಬೈ 50 ಮೀಟರ್, 50 ಮೀಟರ್ ಬೈ 50 ಮೀಟರ್ ಒಂದು ಸ್ಕ್ವೇರ್ ಪಾರ್ಕ್ ಇದೆಯಂತೆ ಆಯಿತಾ. ಅದ್ರೊಳಗಡೆ ಅವ್ನು ಕೇಳಿರೋದು ಅದ್ರೊಳಗಡೆ ಈ 50 ಮೀಟರ್ ಪಾರ್ಕ್ ಇದೆಯಲ್ಲ, ಈ 50 ಮೀಟರ್ ಪಾರ್ಕ್ ಒಳಗಡೆ 2.5 ಮೀಟರ್ ವಿಡ್ತ್, 2.5 ಮೀಟರ್ ವಿಡ್ತ್ ವಾಕ್ವೇ ಇದೆಯಂತೆ. ಈ ರೀತಿ ವಾಕ್ವೇ ಇದೆಯಂತೆ ಅದ್ರೊಳಗಡೆ 2.5 ಮೀಟರ್ ವಾಕ್ವೇ ಇದೆಯಂತೆ. ಸುತ್ತ ಒಂದು ರೌಂಡು 2.5 ಮೀಟರ್ ವಾಕ್ವೇ ಇದೆಯಂತೆ ಆಯ್ತಾ. 50 ಮೀಟರ್ ಬೈ 50 ಮೀಟರ್ ಸ್ಕ್ವೇರ್ ಪಾರ್ಕ್ ಇದೆಯಂತೆ, ಅದ್ರೊಳಗಡೆ 2.5 ಮೀಟರ್ ವಾಕ್ವೇ ಇದೆಯಂತೆ ಆಯ್ತಾ. ಅದಕ್ಕೆ ಸ್ಕ್ವೇರ್ ಮೀಟರ್ಗೆ ಆಯ್ತಾ, ಪರ್ ಸ್ಕ್ವೇರ್ ಮೀಟರ್ಗೆ 10 ರೂಪಾಯಿ ಖರ್ಚಾಗುತ್ತಂತೆ. ಅದನ್ನ ವಾಕ್ವೇನ ರೆಡಿ ಮಾಡೋಕ್ಕೆ
ಸ್ಕ್ವೇರ್ ಮೀಟರ್ಗೆ ಅಥವಾ ಚದರ ಮೀಟರ್ಗೆ 10 ರೂಪಾಯಿ ಖರ್ಚಾಗುತ್ತಂತೆ. ಆಯ್ತಾ, ಚದರ ಮೀಟರ್ಗೆ 10 ರೂಪಾಯಿ ಖರ್ಚಾಗುತ್ತಂತೆ. ಹಾಗಾದರೆ ಪೂರ್ತಿ ಈ ಪಾಕ್ವೇನ ರೆಡಿ ಮಾಡೋಕ್ಕೆ ಟೋಟಲ್ಗೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಅದರ ಅರ್ಥ ಇದು ವಾಕ್ವೇ ಇದೆಯಲ್ಲ, ಈ ವಾಕ್ವೇದು ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ. ಆಯ್ತಾ, ಈ ವಾಕ್ವೇದು ಏರಿಯಾನ ಫೈಂಡ್ ಔಟ್ ಮಾಡ್ಬೇಕಂತ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ, ತುಂಬಾ ಸಿಂಪಲ್ ಆಗಿದೆ, ತುಂಬಾ ಸಿಂಪಲ್ ಆಗಿದೆ. ಏರಿಯಾ ಇಸ್ ಈಕ್ವಲ್ ಟು, ಆಯ್ತಾ, ಫಸ್ಟು ಪೂರ್ತಿ ಸ್ಕ್ವೇರ್ ಏರಿಯಾ ಫೈಂಡ್ ಔಟ್ ಮಾಡಿ. ಪೂರ್ತಿ ಸ್ಕ್ವೇರ್ ಏರಿಯಾ ಎಷ್ಟಾಗುತ್ತೆ? 50 × 50. ಆಯ್ತಾ, ಪೂರ್ತಿ ಸ್ಕ್ವೇರ್ ಏರಿಯಾ ಫೈಂಡ್ ಔಟ್ ಮಾಡಿ. ಅದರೊಳಗಡೆ ಇದನ್ನ ಮೈನಸ್ ಮಾಡಿ, ಇದನ್ನ ತೆಗೆದು ಕಟ್ ಮಾಡಿ ಆಚೆ ಬಿಸಾಕಿ. ಆಯ್ತಾ, ಈ ಏರಿಯಾನ ಕಟ್ ಮಾಡಿ ಆಚೆ ಬಿಸಾಕಿದ್ರೆ ನಿಮಗೆ ಈ ವಾಕ್ವೇ ಏರಿಯಾ ಮಾತ್ರ ಸಿಗುತ್ತೆ. ಆಯ್ತಾ, ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಂದ್ರೆ ಮೈನಸ್. ಇದು ಲೆಂತ್ ಎಷ್ಟಾಗುತ್ತೆ ನೋಡಿ, ಇದು 2.5, ಇದು 2.5 ಅಂದ್ರೆ 5 ಮೀಟರ್ ಲೋಟ್ ಆಯ್ತು. ಉಳ್ಕೊಂಡದ್ದು 45 ಮೀಟರ್ ಇಲ್ಲಿ ಬಂತು. ಆಯ್ತಾ, ಇದು ಅಷ್ಟೇ 2.5 ಮೀಟರು 2.5 ಮೀಟರು ಟೋಟಲ್ ಆಗಿ 5 ಮೀಟರ್ ಕಟ್ ಆಯ್ತು. 5 ಮೀಟರ್ ಕಟ್ ಆದ್ರೆ ಇದೇನಾಗುತ್ತೆ? 45 ಮೀಟರ್ ಆಗುತ್ತೆ. ಒಳಗಡೆ 45 ಮೀಟರ್ ಆಗುತ್ತೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ 45 ಮೀಟರ್, 45 ಮೀಟರ್ ಇಲ್ಲಿಂದ ಇಲ್ಲಿಗೆ 45 ಮೀಟರ್ ಆಗುತ್ತೆ. ಆಯ್ತಾ, ಇದನ್ನ ಕಟ್ ಮಾಡಿ 45 × 45 ಅಷ್ಟೇನೆ. ಆಯ್ತಾ, 50 × 50 ಅಂದ್ರೆ 5 ಇಲ್ಲಿ 25 00. 45 × 45 ಅಂದ್ರೆ ಎಷ್ಟು ಬರುತ್ತೆ ಗೊತ್ತಾ? 2025 ಬರುತ್ತೆ. 2025 ಬರುತ್ತೆ. ಆಯ್ತಾ, ಇದರಿಂದ ಇದನ್ನ ಮೈನಸ್ ಮಾಡಿದ್ರೆ 475 ಮೀಟರ್ ಸ್ಕ್ವೇರ್ ಅಥವಾ ಕನ್ನಡದಲ್ಲಿ ಚದರ ಮೀಟರ್ ಅಂತ ಬರುತ್ತೆ. ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ? ಟೋಟಲ್ ಕಾಸ್ಟ್ 475 ಸ್ಕ್ವೇರ್ ಮೀಟರ್ ಆಯ್ತು. ಆಯ್ತಾ, ಪರ್ ಮೀಟರ್ ಸ್ಕ್ವೇರ್ಗೆ 10 ರೂಪಾಯಿ ಆಗುತ್ತೆ. 10 ರೂಪಾಯಿ ಅಂದ್ರೆ 475 ಮೀಟರ್ ಸ್ಕ್ವೇರ್ಗೆ 4750 ರೂಪೀಸ್ ಆಗುತ್ತೆ. 4750 ರೂಪೀಸ್ ಆಗುತ್ತೆ. ಆಯ್ತಾ, ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 3ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಅಂತ ಮಾರ್ಕ್ ಮಾಡ್ಬೋದು. ಆಯ್ತಾ, ಇದೇ ಕ್ವಶನ್ ಇನ್ನೊಂದು ರೀತಿ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತಾ, ಇನ್ನೊಂದ್ಸಲ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ನು ಏನಂತ ಕೇಳಿದಾನೆ ಅಂದ್ರೆ 50 ಮೀಟರ್ ಬೈ 50 ಮೀಟರ್ ಪಾರ್ಕ್ ಇದೆಯಂತೆ. ಆಯ್ತಾ, ಅದ್ರ ಒಳಗಡೆ 2.5 ಮೀಟರ್ ವಾಕ್ವೇ ಇದೆಯಂತೆ. ಅದ್ರ ಒಳಗಡೆ 2.5 ಮೀಟರ್ ವಾಕ್ವೇ ಇದೆಯಂತೆ. ಹಾಗಾದ್ರೆ ಈ ವಾಕ್ವೇ ಕನ್ಸ್ಟ್ರಕ್ಟ್ ಮಾಡಕ್ಕೆ ಎಷ್ಟು ಖರ್ಚಾಗುತ್ತೆ? 1 ಮೀಟರ್ ಸ್ಕ್ವೇರ್ಗೆ, 1 ಚದರ ಮೀಟರ್ಗೆ 10 ರೂಪಾಯಿ ಖರ್ಚಾಗುತ್ತೆ. ಈ ಪೂರ್ತಿ ವಾಕ್ವೇ ಮಾಡಕ್ಕೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅಂತ ಕೇಳಿದ್ರೆ, ಅದಕ್ಕೆ ಏನ್ ಮಾಡಿ, ಫಸ್ಟ್ ಏರಿಯಾ ಫೈಂಡ್ ಔಟ್ ಮಾಡಿದ್ದು. 50 ಮೀಟರ್ ಬೈ 50 ಮೀಟರ್ ಅಂದ್ರೆ ಕಂಪ್ಲೀಟ್ ಏರಿಯಾ ಫೈಂಡ್ ಔಟ್ ಮಾಡಿದ್ರು. ಆಯ್ತಾ, 50 ಮೈ ಇನ್ನೊಂದು ತರ ತೋರಿಸ್ಕೊಡ್ತೀನಿ ನಿಮ್ಗೆ. ಇದೇ ವಾಕ್ವೇ ಅಂತ ತಿಳ್ಕೊಳ್ಳಿ, ಸ್ಕ್ವೇರ್ ವಾಕ್ವೇ ಇದೆ. ಆಯ್ತಾ, ಇದ್ರ ಒಳಗಡೆ ನಿಮಗೆ ಇದಿದೆ. ಆಯ್ತಾ, ಇದ್ರೊಳಗಡೆ ಇದು ವಾಕ್ವೇ ಅಂತ ತಿಳ್ಕೊಳ್ಳಿ, ಫಸ್ಟ್ ಏನ್ ಮಾಡಿದೀನಿ? ಇದ್ರ ಏರಿಯಾ ಫೈಂಡ್ ಔಟ್ ಮಾಡಿದೀನಿ. ಅದಾದ್ಮೇಲೆ ಇದ್ರ ಏರಿಯಾ ಫೈಂಡ್ ಔಟ್ ಮಾಡ್ಬಿಟ್ಟು ಇದನ್ನ ಕಟ್ ಮಾಡಿ ಆಚೆ ಬಿಸಾಕ್ತೀನಿ. ಇದನ್ನ ಕಟ್ ಮಾಡಿ ಆಚೆ ಬಿಸಾಕಿದ್ರೆ ನಮ್ಗೆ ಇಷ್ಟು ಏರಿಯಾ ಮಾತ್ರ ಸಿಗುತ್ತೆ. ಆಯ್ತಾ, ನಮ್ಗೆ ಇಷ್ಟು ಏರಿಯಾ ವಾಕ್ವೇ ಏರಿಯಾ ಮಾತ್ರ ಸಿಗುತ್ತೆ ನೋಡಿ. 50 ಬೈ 50 ಮೈನಸ್ ಈ ಏರಿಯಾನ ಕಟ್ ಮಾಡಿ ಆಚೆ ಬಿಸಾಕಿದೀನಿ. ನಮ್ಗೆ ವಾಕ್ವೇ ಏರಿಯಾ ಮಾತ್ರ ಸಿಕ್ತು. ಪರ್ ಸ್ಕ್ವೇರ್ ಮೀಟರ್ಗೆ 10 ರೂಪಾಯಿ ಆಗಿದೆ. 475 ಸ್ಕ್ವೇರ್ ಮೀಟರ್ಗೆ ಇಂಟು 10 ಮಾಡಿ 4750 ರೂಪೀಸ್ ಆಗುತ್ತೆ. ಸೊ ಇದು ಫೈನಲ್ ಆನ್ಸರ್ ಆಗುತ್ತೆ. ಇನ್ನೂ ಒಂದು ಮೆಥಡ್ ಯೂಸ್ ಮಾಡ್ಬೋದು. ಇನ್ನೂ ಒಂದು ಮೆಥಡ್ ಅಂದ್ರೆ ಯಾವ ರೀತಿ ಅಂದ್ರೆ, ನೋಡಿ, ಇದ್ರ ಏರಿಯಾ ಅಲ್ಲ ಬೇಕಾಗಿರೋದು. ಇದನ್ನ ಈ ರೀತಿ ಕಟ್ ಮಾಡ್ಕೊಬಿಡ್ತೀನಿ. ಇದೊಂದು ಪೀಸು, ಆಯ್ತಾ, ಇದೊಂದು ಪೀಸ್ ಕಟ್ ಆಯ್ತು. ಏರಿಯಾ ಫೈಂಡ್ ಔಟ್ ಮಾಡ್ತೀನಿ ನೋಡಿ. ಏರಿಯಾ ಈಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ? 50 ಮೀಟರ್, ಇದು 2.5 ಮೀಟರ್ ಆಗುತ್ತೆ. ಇದೆಯಲ್ಲ, 50 ಮೀಟರ್ ಇಂಟು, ಒಂದು ನಿಮಿಷ, ಫಸ್ಟೇ 2 ಅಂತ ಹಾಕೋಬಿಡ್ತೀನಿ. 2 ಇಂಟು 50 ಮೀಟರ್ ಇಂಟು 2.5 ಅಂದ್ರೆ ನೋಡಿ, 50 ಮೀಟರ್ ಇಂಟು 2.5 ಅಂದ್ರೆ 50 ಮೀಟರ್ ಇಂಟು 2.5, 50 ಮೀಟರ್ ಇಂಟು 2.5, 50 ಮೀಟರ್ ಇಂಟು 2.5. ಇದೊಂದು ಪೀಸು ಟೋಟಲ್ 2 ಪೀಸ್ ಇದೆ, ಅದಕ್ಕೆ 2 ಹಾಕೊಂಡಿದ್ದೀನಿ. ಆಯ್ತಾ, ಇಲ್ಲೊಂದು ಪೀಸ್ ಇದೆ, ಸೊ ಅದಕ್ಕೆ 2 ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಪ್ಲಸ್ ಅಂತ ಆ್ಯಡ್ ಮಾಡ್ಕೊತೀನಿ. ಪ್ಲಸ್ ಅಂತ ಆ್ಯಡ್ ಮಾಡಿಕೊಂಡು, ಆಯ್ತಾ,
ಪ್ಲಸ್ ಅಂತ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲೊಂದು ಪೀಸ್ ಇದೆ ನೋಡಿ, ಇದು ಈ ಪೀಸ್ ಎಷ್ಟಿದೆ 45 ಮೀಟರ್ ಇದೆ, ಇಲ್ಲಿಂದ ಇಲ್ಲಿಗೆ 45 ಮೀಟರ್ ಇದೆ, 45 ಮೀಟರ್ ಇದೆ, ಇದು 2.5 ಇದೆ, 45 ಇಂಟು 2.5. ಪುನಃ ಇದಕ್ಕೂ ಅಷ್ಟೇ 2 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಫಸ್ಟೇ ಮಾಡ್ತೀನಿ 2 ಇಂಟು 45 ಇಂಟು 2.5 ಆಯ್ತಾ. 2 ಏನಕ್ಕೆ ಅಂದರೆ ಇದೊಂದು ಪೀಸ್ ಇದೆ, ಇದೊಂದು ಪೀಸ್ ಇದೆ, ಇದ್ರ ಲೆಂತ್ 45 ಇಂಟು 2.5, 45 ಇಂಟು 2.5. ಜಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 250ನಾ, ಇದು 250 ಬರುತ್ತೆ, ಇದು ಮಲ್ಟಿಪ್ಲೈ ಮಾಡಿದ್ರೆ 225 ಬರುತ್ತೆ ಆಯ್ತಾ. ಇದೇನಾಗುತ್ತೆ 475 ಆಗುತ್ತೆ. 475 ಮೀಟರ್ ಸ್ಕ್ವೇರ್ ಆಗುತ್ತೆ ಆಯ್ತಾ. ಟೋಟಲ್ ಕಾಸ್ಟ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ಸೇಮ್ ಅದು. ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು 475 ಇಂಟು 10, 4750 rupees ಆಗುತ್ತೆ ಆಯ್ತಾ. ಈ ಥರ ಸಾಲ್ವ್ ಮಾಡೋದು ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಆಪ್ಷನ್ ಬರುತ್ತೆ ಕ್ವಶನ್ ನಂಬರ್ 3ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಷ್ಟೇ 2025 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದರೆ, ಇದ್ರಲ್ಲಿ ಏನು ಕೇಳಿದೆ ಅಂದ್ರೆ 4 ಫಿಗರ್ ಕೊಟ್ಟಿದ್ದಾರೆ. 4 ಫಿಗರ್ ಕೊಟ್ಬಿಟ್ಟು ಅದ್ರದ್ದು ಏರಿಯಾ ಯಾವುದು ಜಾಸ್ತಿ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. 4 ಫಿಗರ್ ಕೊಟ್ಬಿಟ್ಟು 4 ಫಿಗರ್ ಅಲ್ಲಿ ಯಾವ ಫಿಗರ್ದು ಏರಿಯಾ ಅಥವಾ ಯಾವ ಜಾಮಿಟ್ರಿದು ಏರಿಯಾ ಜಾಸ್ತಿ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಜಸ್ಟ್ ಲೆಂತ್ ಇಂಟು ಬ್ರೆಡ್ತ್ ಮಾಡಿ ಈ ರೀತಿ ಏರಿಯಾ ಸಿಗುತ್ತೆ ಆಯ್ತಾ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ 180, 196, 192, 187 ಆಯ್ತಾ. 196 ಆಯ್ತಾ. ಆಪ್ಷನ್ ಬಿ ಇದೆಯಲ್ಲ, ಈ ಫಿಗರ್ದು ಏರಿಯಾ ಜಾಸ್ತಿ ಇದೆ ಅಂತ ಇದು ಮಾಡ್ಬೋದು. ಸ್ವಲ್ಪ ಮಕ್ಳು ಏನಾಗಿದೆ ಗೊತ್ತಾ, ಏನು ಕನ್ಫ್ಯೂಷನ್ ಆಗಿದೆ ಅಂದ್ರೆ ಲಾಸ್ಟ್ ಎಕ್ಸಾಮ್ ಅಲ್ಲಿ ಇದರಲ್ಲಿ ಅವ್ನು ಕೇಳಿರೋದು ಯಾವ ರೆಕ್ಟ್ಯಾಂಗಲ್ದು ಮ್ಯಾಕ್ಸಿಮಮ್ ಏರಿಯಾ ಇದೆ ಅಂತ ಆಯ್ತಾ. ಯಾವ ರೆಕ್ಟ್ಯಾಂಗಲ್ದು ಮ್ಯಾಕ್ಸಿಮಮ್ ಏರಿಯಾ ಇದೆ ಅಂತ ಕೇಳಿರೋದು. ಇವ್ರೇನ್ ಮಾಡ್ಬಿಟ್ಟಿದೆ, ಇದರ ಸ್ಕ್ವೇರ್ ಅಂತ ತಿಳ್ಕೊಬಿಟ್ಟಿದ್ದಾರೆ. ಆಪ್ಷನ್ ಬಿ ಇದೆಯಲ್ಲ, ಆಪ್ಷನ್ ಬಿ ಏನಂತ ಕೊಟ್ಟಿದ್ದಾನೆ, ಸ್ಕ್ವೇರ್ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಏನ್ ಕೊಟ್ಟಿದ್ದಾನೆ, ಸ್ಕ್ವೇರ್ ಕೊಟ್ಟಿದ್ದಾನೆ. 14 ಸೆಂಟಿಮೀಟರ್ ಇಂಟು 14 ಸೆಂಟಿಮೀಟರ್ ಅಂತ ಸ್ಕ್ವೇರ್ ಕೊಟ್ಟಿದ್ದಾನೆ. ಉಳಿದದ್ದೆಲ್ಲ ರೆಕ್ಟ್ಯಾಂಗಲ್ ಇದೆ. ಇದು ರೆಕ್ಟ್ಯಾಂಗಲ್. ಮಕ್ಕಳೆಲ್ಲ ಏನ್ ಮಾಡಿದ್ದಾರೆ, ಇದು ಸ್ಕ್ವೇರು ಆದ್ರಿಂದ ಇದನ್ನ ಬಿಟ್ಬಿಟ್ಟಿದ್ದಾರೆ, ಇದನ್ನ ಇಗ್ನೋರ್ ಮಾಡ್ಬಿಟ್ಟಿದ್ದಾರೆ. ಇದು ಸ್ಕ್ವೇರ್ ಆಗಿರೋದ್ರಿಂದ ಇದನ್ನ ಬಿಟ್ಬಿಟ್ಟು ಈ ಬಾಕಿ ರೆಕ್ಟ್ಯಾಂಗಲ್ದು ಏರಿಯಾ ಫೈಂಡ್ ಔಟ್ ಮಾಡ್ಬಿಟ್ಟು ಸುಮಾರು ಮಕ್ಕಳು ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿದ್ದಾರೆ ಆಯ್ತಾ. ಏನಕ್ಕೆ ಅಂದ್ರೆ ಕ್ವಶನ್ ಹತ್ರ ಕೇಳಿದ್ದೇನೆ, ಯಾವ ರೆಕ್ಟ್ಯಾಂಗಲ್ದು ಏರಿಯಾ ಮ್ಯಾಕ್ಸಿಮಮ್, ಯಾವ ಆಯತವು ಗರಿಷ್ಠ ವಿಸ್ತೀರ್ಣವನ್ನು ಹೊಂದಿದೆ ಅಂತ ಕೇಳಿರೋದ್ರಿಂದ ಇದನ್ನ ಬಿಟ್ಬಿಟ್ಟಿದ್ದಾರೆ. ಇದು ಸ್ಕ್ವೇರ್ ಅಂತ ತಿಳ್ಕೊಂಡು ಇದನ್ನ ಬಿಟ್ಬಿಟ್ಟು ಇದ್ರ ಏರಿಯಾ ಫೈಂಡ್ ಔಟ್ ಮಾಡ್ಬಿಟ್ಟು ಆಪ್ಷನ್ ಸಿ ಅಂದ್ಬಿಟ್ಟು ಸುಮಾರು ಮಕ್ಕಳು ಮಾರ್ಕ್ ಮಾಡಿದ್ದಾರೆ. ಆಕ್ಚುಲಿ ಅದು ತಪ್ಪು, ಅದು ರಾಂಗ್. ಏನಕ್ಕೆ ಅಂದ್ರೆ ಸ್ಕ್ವೇರ್ ಈಸ್ ಎ ರೆಕ್ಟ್ಯಾಂಗಲ್ ಅಂತ ಡೆಫಿನೇಷನ್. ಸ್ಕ್ವೇರ್ ಈಸ್ ಎ ರೆಕ್ಟ್ಯಾಂಗಲ್ ಆಯ್ತಾ. ಚೌಕವು ಒಂದು ಆಯತವಾಗಿದೆ ಆಯ್ತಾ. ಈ ಸ್ಕ್ವೇರ್ ಇದೆಯಲ್ಲ, ಇದುವೇ ರೆಕ್ಟ್ಯಾಂಗಲ್. ಸ್ಕ್ವೇರ್ ಅಂದ್ರೆ ಅದು ಇನ್ನೊಂದು ಟೈಪ್ ಆಫ್ ರೆಕ್ಟ್ಯಾಂಗಲ್ ಅಷ್ಟೇ. ಏನಕ್ಕೆ ಅಂದ್ರೆ ಲೆಂತ್ ಬ್ರೆಡ್ತ್ ಸೇಮ್ ಇದೆ, ಇದು ಒಂದು ರೆಕ್ಟ್ಯಾಂಗಲ್ ಆಯ್ತಾ. ಇದೊಂದು ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಸ್ಕ್ವೇರ್ ಇಸ್ ಎ ರೆಕ್ಟ್ಯಾಂಗಲ್, ಚೌಕವು ಒಂದು ಆಯತವಾಗಿದೆ ಆಯ್ತಾ. ಜಸ್ಟ್ ಲೆಂತ್ ಬ್ರೆಡ್ತ್ ಸೇಮ್ ಇದೆ, ಅದು ಬಿಟ್ರೆ ರೆಕ್ಟ್ಯಾಂಗಲ್ಗೂ ಸ್ಕ್ವೇರ್ಗೂ ಏನು ಡಿಫ್ರೆನ್ಸ್ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಲೆಂತ್ ಬ್ರೆಡ್ತ್ ಸೇಮ್ ಇರೋದು ಬಿಟ್ರೆ ರೆಕ್ಟ್ಯಾಂಗಲ್ ಮತ್ತೆ ಸ್ಕ್ವೇರ್ಗೂ ಏನು ಡಿಫ್ರೆನ್ಸ್ ಇಲ್ಲ. ಸ್ಕ್ವೇರ್ ಇಸ್ ಎ ರೆಕ್ಟ್ಯಾಂಗಲ್ ಅಂತ ಕನ್ಸಿಡರ್ ಮಾಡ್ಕೋಬಹುದು ಆಯ್ತಾ. ಚೌಕವು ಒಂದು ಆಯತವಾಗಿದೆ ಅಂತ ಕನ್ಸಿಡರ್ ಮಾಡ್ಕೊಂಡು ಇದನ್ನ ರೆಕ್ಟ್ಯಾಂಗಲ್ ಅಂತ ಕನ್ಸಿಡರ್ ಮಾಡ್ಕೊಂಡು ಏರಿಯಾನ ಕ್ಯಾಲ್ಕುಲೇಟ್ ಮಾಡಿ ಆಗ 196 ಬರುತ್ತೆ. ಕ್ವಶನ್ ನಂಬರ್ 4ಗೆ ಆಪ್ಷನ್ ಬಿ ಆಗುತ್ತೆ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ನ 2024 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ, ಅದ್ರಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ. ಒಂದು ಸ್ಕ್ವೇರ್ ಕೊಟ್ಬಿಟ್ಟು ಅದ್ರ ಸೈಡ್ ಲೆಂತ್ ಇದೆಯಲ್ಲ, ಆ ಸೈಡ್ ಲೆಂತ್ ನ 1/3 ಅಷ್ಟು ಕಡಿಮೆ ಮಾಡಿದ್ರೆ ಅದ್ರ ಏರಿಯಾ ಎಷ್ಟು ಕಡಿಮೆ ಆಗುತ್ತೆ ಅಂತ ಕೇಳಿದ್ರೆ ಆಯ್ತಾ. ಅದ್ರ ಸೈಡ್ ಲೆಂತ್ ಎ ಇದೆ, ಅದನ್ನ 1/3 ಅಷ್ಟು ಕಡಿಮೆ ಮಾಡಿದ್ರೆ ಅದ್ರ ಏರಿಯಾ ಎಷ್ಟು ಕಡಿಮೆ ಆಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ ಆಯ್ತಾ. ಸೊ ಇದು ಏನಾಗುತ್ತೆ 1/3 ಆಗುತ್ತೆ ಆಯ್ತಾ. ಸ್ಕ್ವೇರ್ದು ಲೆಂತ್ ಅಥವಾ ಡೈಮೆನ್ಷನ್ ನ 1/3 ಅಷ್ಟು ಕಡಿಮೆ ಮಾಡಿದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಸೊ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ. ಏರಿಯಾ ಫಾರ್ಮುಲಾ ಏನು, ಎ ಇಂಟು ಎ ಆಯ್ತಾ. ಇದ್ರದ್ದು ಏರಿಯಾ ಫಾರ್ಮುಲಾ A/3 ಇಂಟು A/3 ಆಯ್ತಾ. ಇದನ್ನ A/3 ಅಂತ ಬರ್ಕೋಬಹುದು, A/3 ಅಂತ ಡೈರೆಕ್ಟ್ ಬರ್ಕೊಂಡಿದ್ದೀನಿ.
ಇದೇನಾಗುತ್ತೆ ಎ ಸ್ಕ್ವೇರ್ ಆಗುತ್ತೆ. ಇದೇನಾಗುತ್ತೆ 3 3 ಝ 9, 3 3 ಝ 9 ಇಂಟು ಇದು ಎ ಸ್ಕ್ವೇರ್ ಆಗುತ್ತೆ. ಆಯಿತಾ, ನೋಡಿ ಎ ಸ್ಕ್ವೇರು ಎಷ್ಟು ಕಡಿಮೆ ಆಗಿದೆ, ಇದು ಸೇಮ್ ಇದೆ 1/9 ಟೈಮ್ಸ್ ಅಷ್ಟು ಕಡಿಮೆ ಆಗಿದೆ. ಆಯಿತಾ, ಅಥವಾ 9/1 ಕಡಿಮೆ ಆಗಿದೆ. ಆಯಿತಾ, 9/1 ಅಥವಾ 1/9. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 5ಗೆ ಆಪ್ಷನ್ ಡಿ. ಆಯಿತಾ, ಈ ಥರ ಸುಮಾರು ಲೆಕ್ಕಗಳನ್ನ ನಾವು ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಿಸಿದ್ವಿ. ಸುಮಾರು 105 ಲೆಕ್ಕಗಳು ಸಾಲ್ವ್ ಮಾಡಿಸಿದ್ವಿ. ಈ ಥರ ಬಂದು ಹೋಗಿದೆ, ಆಲ್ರೆಡಿ ಸಾಲ್ವ್ ಮಾಡಿಸಿದ್ದೀನಿ. ಪುನಃ ಏನಕ್ಕೆ ಸಾಲ್ವ್ ಮಾಡಿಸ್ತಾ ಇದ್ದೀನಿ ಅಂದರೆ ಇದು ಟೆಸ್ಟ್. ಅದು 40 ಕ್ವಶನ್ ನೀವು ಟೆಸ್ಟ್ ಥರ ತೊಗೊಂಡು ನೀವು ಎಕ್ಸಾಮ್ ಥರ ತೊಗೊಂಡು ನೀವು ಅಟೆಂಡ್ ಮಾಡಬೇಕು. ಆಯಿತಾ, ಪುನಃ ಟೆಸ್ಟ್ ಇದು, ಪುನಃ ಅದೇ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಾ ಇಲ್ಲ. ಇದೆಲ್ಲ ಯೂನಿಟ್ ಟೆಸ್ಟ್ ಅಂತ ತಗೋಬೇಕು. 40 ಕ್ವಶನ್ ಯೂನಿಟ್ ಟೆಸ್ಟ್ ಅಂತ ತಗೊಂಡು ನೀವು ಏನು ಎಕ್ಸಾಮ್ ಥರ ತೊಗೊಂಡು ಸಿಂಪ್ಲಿಫೈ ಮಾಡಬೇಕು. ಆಗ 40 ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಬರ್ತದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೊಂದು ಐಡಿಯಾ ಬರುತ್ತೆ ಹೆಂಗೆ ಯಾವ್ಯಾವ ರೀತಿ ಸ್ಕೋರ್ ಮಾಡ್ತಾ ಇದ್ದೀರಾ, ಯಾವ್ಯಾವ ಜಿಲ್ಲೆಯಿಂದ, ಯಾವ್ಯಾವ ಊರು, ಯಾವ್ಯಾವ ಗ್ರಾಮದಿಂದ ಸ್ಕೋರ್ ಮಾಡ್ತಾ ಇದೆ ಅಂತ ನನಗೂ ಒಂದು ರಫ್ ಐಡಿಯಾ ಬರುತ್ತೆ. ಆಯಿತಾ, ಕ್ವಶನ್ ನಂಬರ್ 5ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ನ 2024 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ ಅಂದ್ರೆ ಒಂದು ರೆಕ್ಟಾಂಗಲ್ ಕೊಟ್ಟಿದ್ದಾರೆ. ಒಂದು ರೆಕ್ಟಾಂಗಲ್ ಬ್ರೆಡ್ತ್ ಕೊಟ್ಟಿದ್ದಾರೆ 22 ಮೀಟರ್, ಲೆಂತ್ ಕೊಟ್ಟಿಲ್ಲ, ಮತ್ತೆ ಏರಿಯಾ ಕೊಟ್ಟಿದ್ದಾರೆ. ಏರಿಯಾ 616 ಮೀಟರ್ ಸ್ಕ್ವೇರ್ ಅಂತ, ಕನ್ನಡದಲ್ಲಿ ಚದರ ಮೀಟರ್ ಕೊಟ್ಬಿಟ್ಟು ಇದ್ರ ಸುತ್ತ ಬೇಲಿ ಹಾಕ್ಬೇಕಂತೆ. ಅಣ್ಣ ಇದ್ರ ಸುತ್ತ ಒಂದು ಬೇಲಿ ಹಾಕ್ಬೇಕಂತೆ. ಆಯ್ತಾ, ಬೇಲಿ ಹಾಕಕ್ಕೆ ಪರ್ ಮೀಟರ್ಗೆ 7 ರೂಪಾಯಿ 50 ಪೈಸೆ ಖರ್ಚಾಗುತ್ತಂತೆ. ಆಯ್ತಾ, ಬೇಲಿ ಹಾಕಕ್ಕೆ ಪರ್ ಮೀಟರ್ಗೆ 7 ರೂಪಾಯಿ 50 ಪೈಸೆ ಖರ್ಚಾಗುತ್ತಂತೆ. ಹಾಗಾದ್ರೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ಇದ್ರ ಅರ್ಥ ಏನು ಮಾಡಬೇಕು, ಫೆನ್ಸ್ ಅಲ್ಲಿ ಹಾಕೋದು, ಫೆನ್ಸ್ ಅಂದ್ರೆ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ನಾವು ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಆಯ್ತಾ, ಈಗ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡ್ತೀರಾ, ಏರಿಯಾ ಫಾರ್ಮುಲಾ ಯೂಸ್ ಮಾಡ್ತೀರಾ? ಏರಿಯಾದ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಏರಿಯಾ ಫಾರ್ಮುಲಾ ಯೂಸ್ ಮಾಡಿ. ಆಯ್ತಾ, ಏರಿಯಾದ ಫಾರ್ಮುಲಾ ಏನಿದೆ ಲೆಂತ್ ಇಂಟು ಬ್ರೆಡ್ತ್. ಏರಿಯಾ ಎಷ್ಟಿದೆ 616, ಲೆಂತು ಕೊಟ್ಟಿಲ್ಲ, ಬ್ರೆಡ್ತು ಕೊಟ್ಟಿದ್ದಾನೆ. ಆಯ್ತಾ, ಇದನ್ನ ಡಿವೈಡ್ ಮಾಡಿ. 616/22 ದಟ್ ಈಸ್ ಈಕ್ವಲ್ ಟು ಲೆಂತ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 28 ಮೀಟರ್ ಬರುತ್ತೆ. ಫಸ್ಟ್ ಲೆಂತ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಪೆರಿಮೀಟರ್ ಫೈಂಡ್ ಔಟ್ ಮಾಡೋಕೆ ಮುಂಚೆನೆ ಫಸ್ಟ್ ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ಆಯ್ತಾ, ಲೆಂತ್ 28 ಮೀಟರ್ ಬರುತ್ತೆ. ಈಗ ಏನು ಮಾಡಿ, ಈಗ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ. ಪೆರಿಮೀಟರ್ ಈಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. 2 ಇಂಟು ಲೆಂತ್ ಅಂದರೆ 28. 2 ಯಾಕೆ ಹೆಂಗೆ ಬರ್ತಾ ಇದೆಯಲ್ಲ, ಇದು 22. 2 ಇಂಟು 28 ಪ್ಲಸ್ 22 ಏನಾಗುತ್ತೆ 50 ಆಗುತ್ತೆ. 50 ಇಂಟು 2 ಏನಾಗುತ್ತೆ 100 ಮೀಟರ್ ಆಗುತ್ತೆ ಪೆರಿಮೀಟರ್. ಆಯ್ತಾ, ಅದ್ರ ಸುತ್ತಳತೆ ಒಂದು ರೌಂಡು 100 ಮೀಟರ್ ಆಗುತ್ತೆ. 1 ಮೀಟರ್ಗೆ ಎಷ್ಟು ರೂಪಾಯಿ ಖರ್ಚಾಗ್ತಾ ಇದೆ? 1 ಮೀಟರ್ಗೆ 7 ರೂಪಾಯಿ 50 ಪೈಸೆ. 1 ಮೀಟರ್ಗೆ 7 ರೂಪಾಯಿ 50 ಪೈಸೆ ಖರ್ಚಾಗ್ತಾ ಇದೆ. ಸೊ ಟೋಟಲ್ ಕಾಸ್ಟ್ ಎಷ್ಟು ಖರ್ಚಾಗುತ್ತೆ ಅಂದರೆ 100 ಇಂಟು 7.5. 100 ಇಂಟು 7.5 ಅಂದರೆ 750 ರೂಪಾಯಿ ಖರ್ಚಾಗುತ್ತೆ. ಅದ್ರ ಸುತ್ತ ಬೇಲಿ ಹಾಕೋಕ್ಕೆ 750 ರೂಪಾಯಿ ಖರ್ಚಾಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 6ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಅಷ್ಟೇ 2024 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದರೆ. ಅದ್ರಲ್ಲಿ ಏನು ಕೇಳಿದರೆ ಅಂದ್ರೆ ಒಂದು ಸ್ಕ್ವೇರು ಮತ್ತೆ ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಆಯ್ತಾ, ಒಂದು ಸ್ಕ್ವೇರು ಮತ್ತೆ ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಈಕ್ವಲ್ ಅಂತ ಕೊಟ್ಬಿಟ್ಟು ರೆಕ್ಟ್ಯಾಂಗಲ್ ಲೆಂತ್ ಮತ್ತೆ ಬ್ರೆಡ್ತ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಸ್ಕ್ವೇರ್ದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಸ್ಕ್ವೇರ್ದು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಫಸ್ಟ್ ಇಂಟ್ ಕೊಟ್ಟಿದ್ದಾನ, ಇದನ್ನ ಸಿಂಪ್ಲಿಫೈ ಮಾಡಿ. ಪೆರಿಮೀಟರ್ ಅಂದ್ರೆ ಏನು ಫಾರ್ಮುಲಾ? ಆಯ್ತಾ, ಪೆರಿಮೀಟರ್ ಸ್ಕ್ವೇರ್ದು ಪೆರಿಮೀಟರು ರೆಕ್ಟ್ಯಾಂಗಲ್ ಪೆರಿಮೀಟರ್ ಸೇಮ್ ಅಂತ ಕೊಟ್ಟಿದ್ದಾನೆ. ಆಯ್ತಾ, ಸ್ಕ್ವೇರ್ದು ಪೆರಿಮೀಟರ್ ಅಂದ್ರೆ 4a ಆಗುತ್ತೆ. ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಅಂದ್ರೆ 2 ಇಂಟು ಎಲ್ ಪ್ಲಸ್ ಬಿ ಆಗುತ್ತೆ. ಇದನ್ನ ಇಲ್ಲೇ ಸಿಂಪ್ಲಿಫೈ ಮಾಡೋಣ. 2 1s 2 2s, ಇದೇನಾಗುತ್ತೆ 2a ಆಗುತ್ತೆ. 2 1s 2 2s 2a ಆಗುತ್ತೆ. ಆಯ್ತಾ, ಎಲ್ ಅಂದ್ರೆ ಎಷ್ಟು? ಎಲ್ ಅಂದ್ರೆ 17. ಎಲ್ ಅಂದ್ರೆ 17, ಬಿ ಅಂದ್ರೆ 11. 17 ಪ್ಲಸ್ 11 ಅಂದ್ರೆ 28 ಆಗುತ್ತೆ. ಅಲ್ಲ, 1 2 7 1 8. ಆಯ್ತಾ, ಇದು 2a ಆಗುತ್ತೆ. ಆಯ್ತಾ, ಇಲ್ಲೇ ಸಿಂಪ್ಲಿಫೈ ಮಾಡಿ. ಎ ಇಸ್ ಈಕ್ವಲ್ ಟು 2 1s 2 4s. ಆಯ್ತಾ, ಎ ಏನಾಗುತ್ತೆ 14 ಮೀಟರ್ ಬರುತ್ತೆ. ಎ ಏನಾಗುತ್ತೆ 14 ಮೀಟರ್ ಬರುತ್ತೆ. ಅವ್ನು ಕೇಳಿರೋದು ಇದ್ರ ಏರಿಯಾ. ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ? ಏರಿಯಾ ಅಂದ್ರೆ ಏನು? ಸ್ಕ್ವೇರ್ದು ಏರಿಯಾ ಎ ಇಂಟು ಎ. ಎ ಅಂದರೆ 14 ಇಂಟು 14 ಏನಾಗುತ್ತೆ
196 ಮೀಟರ್ ಸ್ಕ್ವೇರ್ ಆಗುತ್ತೆ ಆಯ್ತಾ. ಸ್ಕ್ವೇರ್ದು ಏರಿಯಾ ಏನು ಬರುತ್ತೆ 196 ಮೀಟರ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ದು ಏರಿಯಾ 196 ಮೀಟರ್ ಸ್ಕ್ವೇರ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 7ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ನ 2024 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದರೆ. ಅದ್ರಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ಒಂದು ಸ್ಕ್ವೇರ್ ಟೇಬಲ್ ಇದೆಯಂತೆ ಆಯ್ತಾ. ಒಂದು ಸ್ಕ್ವೇರ್ ಟೇಬಲ್ ಇದೆಯಂತೆ, ಈ ರೀತಿ ಒಂದು ಸ್ಕ್ವೇರ್ ಟೇಬಲ್ ಇದೆಯಂತೆ. ಅದ್ರ ಡೈಮೆನ್ಷನ್ ಕೊಟ್ಟಿದ್ದಾನೆ 1.3 ಮೀಟರ್ 1.3 ಮೀಟರ್ ಒಂದು ಸ್ಕ್ವೇರ್ ಟೇಬಲ್ ಇದೆಯಂತೆ ಆಯ್ತಾ. ಈ ರೀತಿ 4 ಸ್ಕ್ವೇರ್ ಟೇಬಲ್ನ ಒಂದ್ರ ಪಕ್ಕ ಜೋಡಿಸ್ಕೊ ಬರ್ತಾರಂತೆ ಆಯ್ತಾ. ಈ ರೀತಿ 4 ಸ್ಕ್ವೇರ್ ಟೇಬಲ್ನ ಒಂದಾಯ್ತು, ಎರಡಾಯ್ತು, ಪುನಃ ಮೂರಾಯ್ತು, ಪುನಃ 4 ಆಯ್ತು ಆಯ್ತಾ. ಈ ರೀತಿ 1 2 3 4 ಸ್ಕ್ವೇರ್ ಟೇಬಲ್ನ ಒಂದ್ರ ಪಕ್ಕ ಜೋಡಿಸ್ಕೊಬಂದು ಆಯ್ತಾ ಒಂದು ದೊಡ್ಡ ರೆಕ್ಟ್ಯಾಂಗಲ್ ಮಾಡ್ತಾರಂತೆ. ಒಂದು ದೊಡ್ಡ ರೆಕ್ಟ್ಯಾಂಗಲ್ ಟೇಬಲ್ ಮಾಡ್ತಾರಂತೆ. ಒಂದು ದೊಡ್ಡ ರೆಕ್ಟ್ಯಾಂಗಲ್ ಟೇಬಲ್ ಆಗಿ ಮಾಡ್ತಾರಂತೆ ಆಯ್ತಾ. ಹಾಗಾದ್ರೆ ಈ ಟೇಬಲ್ ಇದೆಯಲ್ಲ ದೊಡ್ಡ ಟೇಬಲ್ದು, ಇದ್ರ ಪೆರಿಮೀಟರ್ ಎಷ್ಟು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯ್ತಾ. ಇದ್ರ ಪೆರಿಮೀಟರ್ ಎಷ್ಟು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ನಮಗೆ ಈ ಡೈಮೆನ್ಷನ್ ಗೊತ್ತಿದೆ. ಈ ಡೈಮೆನ್ಷನ್ ಎಷ್ಟಿದೆ 1.3 ಇದೆ. ಇದೆಷ್ಟಾಗುತ್ತೆ ಇದು 5.2 ಆಗುತ್ತೆ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಇದು 5.2 ಮೀಟ್ರ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 5.2 ಮೀಟ್ರ್ ಬರುತ್ತೆ ಆಯ್ತಾ. ರೆಕ್ಟ್ಯಾಂಗಲ್ ಪೆರಿಮೀಟರ್ ಏರಿಯಾ ಏನು ರೆಕ್ಟ್ಯಾಂಗಲ್ ಅಂದರೆ 2 × L + B ಆಯ್ತಾ. ಲೆಂತ್ ಎಷ್ಟಿದೆ ಲೆಂತ್ 5.2 ಮೀಟರ್ ಇದೆ. ಲೆಂತ್ 5.2 ಮೀಟರ್ ಇದೆ. ಬ್ರೆಡ್ತ್ ಎಷ್ಟಿದೆ ಬ್ರೆಡ್ತ್ 1.3 2 ಇಂಟು ಆಯ್ತಾ. ಇದು ಒಂದು 6 ಇದೇನಾಗುತ್ತೆ 6.5 ಆಗುತ್ತೆ. ಇದೇನಾಗುತ್ತೆ 13 ಮೀಟರ್ ಆಗುತ್ತೆ ಪೆರಿಮೀಟರ್ ಆಯ್ತಾ. ಪೆರಿಮೀಟ್ರು ಈ ಪೂರ್ತಿ ರೆಕ್ಟ್ಯಾಂಗಲ್ ಪೆರಿಮೀಟರ್ 13 ಮೀಟರ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 8ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನ 2024 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅದ್ರಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ಒಂದು ಸ್ಕ್ವೇರ್ ಮತ್ತೆ ಒಂದು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ಸ್ಕ್ವೇರ್ದು ಸೈಡ್ದು ಲೆಂತ್ ಕೊಟ್ಟಿದ್ದಾರೆ 42 ಮೀಟರ್ ಅಂತೆ. ರೆಕ್ಟ್ಯಾಂಗಲ್ದು ಲೆಂತ್ ಕೊಟ್ಟಿಲ್ಲ ಮತ್ತೆ ಬ್ರೆಡ್ ಕೊಟ್ಟಿದ್ದಾರೆ. ಬ್ರೆಡ್ ಎಷ್ಟಿದೆ 28 ಮೀಟರ್ ಇದೆ. ಕೊಟ್ಬಿಟ್ಟು ಸ್ಕ್ವೇರ್ದು ಏರಿಯಾ ಮತ್ತೆ ರೆಕ್ಟ್ಯಾಂಗಲ್ದು ಏರಿಯಾ ಸೇಮ್ ಇದೆ ಅಂತ ಕೊಟ್ಟಿದ್ದಾನೆ ಆಯ್ತಾ. ಈ ಕ್ವಶನ್ ಅಲ್ಲಿ ಸ್ಕ್ವೇರ್ದು ಏರಿಯಾ ಮತ್ತೆ ರೆಕ್ಟ್ಯಾಂಗಲ್ ಏರಿಯಾ ಸೇಮ್ ಅಂತ ಕೊಟ್ಟಿದ್ದಾನೆ. ಸ್ಕ್ವೇರ್ದು ಏರಿಯಾ ಮತ್ತೆ ರೆಕ್ಟ್ಯಾಂಗಲ್ ಏರಿಯಾ ಸೇಮ್ ಅಂತ ಕೊಟ್ಟಿದ್ದಾನೆ. ಈ ರೀತಿ ಬರ್ಕೊಳ್ಳಿ. ಸ್ಕ್ವೇರ್ದು ಲೆಂತ್ ಕೊಟ್ಟಿದ್ದಾನೆ, ಸೈಡ್ದು ಲೆಂತ್ ಕೊಟ್ಟಿದ್ದಾನೆ 42 ಮೀಟರ್ ಅಂತ. ರೆಕ್ಟ್ಯಾಂಗಲ್ದು ಲೆಂತ್ ಕೊಟ್ಟಿಲ್ಲ, ಬ್ರೆಡ್ ಕೊಟ್ಬಿಟ್ಟು ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ ಆಯ್ತಾ. ಇದ್ರದ್ದು ಪೆರಿಮೀಟರ್ ಫೈಂಡ್ ಔಟ್ ಮಾಡ್ಬೇಕಂತ ಇದು ಕೊಟ್ಟಿದ್ರೆ ಇದು ಫಾರ್ಮುಲಾ ಯೂಸ್ ಮಾಡಿ. ಏನಿದೆ A × A ದಟ್ ಈಸ್ ಈಕ್ವಲ್ ಟು ರೆಕ್ಟ್ಯಾಂಗಲ್ ಅಂದರೆ ಲೆಂತ್ ಇಂಟು ಬ್ರೆಡ್. A × A ಅಂದರೆ 42 × 42 × 42. L ಅಂದರೆ ಗೊತ್ತಿಲ್ಲ, B ಅಂದರೆ 28 ಆಯ್ತಾ. ಈಗ ಸಿಂಪ್ಲಿಫೈ ಮಾಡೋಣ ನೋಡಿ. 42 × 42 28 ಇಲ್ಲಿ ಬಂದರೆ ಡಿನಾಮಿನೇಟರ್ ಬರುತ್ತೆ. ಅಥವಾ ನೋಡಿ 28 ಇದು 28 14 2s ಆಗುತ್ತೆ. 14 2s ಬೇಡ ಬಿಡಿ, ಇಲ್ಲೇ ಸಿಂಪ್ಲಿಫೈ ಮಾಡೋಣ. ಒಂದು ಕೆಲಸ ಮಾಡಿ ಆಯ್ತಾ. 42 × 42 ಬರುತ್ತೆ, L × 28 ಬರುತ್ತೆ. 28 ಈ ಕಡೆ ತಗೊಳ್ಳಿ, ಇದನ್ನ L ಅಂತ ಬರ್ಕೊಳ್ಳಿ ಆಯ್ತಾ. ಜಸ್ಟ್ ಸಿಂಪ್ಲಿಫೈ ಮಾಡಿ ಇಲ್ಲೇ ಮಾಡೋಣ, ಇಲ್ಲಿ ಮಾಡೋದು ಬೇಡ. ಪುನಃ ಏರಿಯಾದ ಫಾರ್ಮುಲಾ A × A, ರೆಕ್ಟ್ಯಾಂಗಲ್ ಫಾರ್ಮುಲಾ L × B. A × A ಅಂದರೆ 42 × 42 40 × 42. ಲೆಂತ್ ಇಂಟು ಬ್ರೆಡ್ತ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಂದರೆ 28. ಲೆಂತ್ನ ಫೈಂಡ್ ಔಟ್ ಮಾಡೋಣ. 28 ಈ ಕಡೆ ಬರುತ್ತೆ ನೋಡಿ. 14 2s 14 3s ಆಯ್ತಾ. ಇದೇನಾಗುತ್ತೆ ಪುನಃ ಇಲ್ಲೇ ಮಾಡೋಣ, ನೀವೆಲ್ಲ ಫಾಸ್ಟ್. 2 1s 2 2s 2 1s ಇದೇನು ಬರುತ್ತೆ 21 × 3 ದಟ್ ಈಸ್ ಈಕ್ವಲ್ ಟು L ಬರುತ್ತೆ ಆಯ್ತಾ. ಇದನ್ನ ಸಿಂಪ್ಲಿಫೈ ಮಾಡೋಣ. 21 3s ಅಂದರೆ 63ನ 3 1 3 3 6 63 ಬರುತ್ತೆ. ಲೆಂತ್ 63 ಮೀಟರ್ ಬರುತ್ತೆ ಆಯ್ತಾ. ಲೆಂತ್ 63 ಮೀಟರ್ ಬರುತ್ತೆ ಆಯ್ತಾ. ಈಗ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ. ಪೆರಿಮೀಟರ್ ರೆಕ್ಟ್ಯಾಂಗಲ್ ಪೆರಿಮೀಟರ್ ಫಾರ್ಮುಲಾ ಅಂದರೆ 2 × L + B. 2 ಇಂಟು ಲೆಂತ್ ಅಂದರೆ 63, ಬ್ರೆಡ್ತ್ ಅಂದರೆ 28 ಆಯ್ತಾ. 2 × 63 + 28 ಅಂದರೆ
91 ಆಗುತ್ತೆ, 90, 918 182 ಮೀಟರ್ ಆಗುತ್ತೆ. ಪೆರಿಮೀಟರು 182 ಮೀಟರ್ ಆಗುತ್ತೆ. 182 ಮೀಟರ್. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 9ಗೆ? ಕ್ವಶನ್ ನಂಬರ್ 9ಗೆ ಆಪ್ಷನ್ ಡಿ. ಆ್ಯಕ್ಚುಲಿ ಇದೆಲ್ಲ ಸಾಲ್ವ್ ಮಾಡೋಕ್ಕೆ ಹೋಗಬಾರ್ದು, ಯಾಕೆಂದರೆ ಇದು ಯೂನಿಟ್ ಟೆಸ್ಟು. ನಾನು ಸಾಲ್ವ್ ಮಾಡೋಕ್ಕೆ ಹೋಗಬಾರ್ದು. ಅಕಸ್ಮಾತ್ ಕೆಲವೊಂದು ಮಕ್ಕಳು ಏನಾರ ಸೊಲ್ಯೂಷನ್ ಬೇಕು ಅಂದರೆ ಎಲ್ಲಿ ಹುಡುಕ್ತಾರೆ, ಅದಕ್ಕೋಸ್ಕರ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಒಂದು ಸ್ವಲ್ಪ ಸ್ಪೀಡಪ್ ಮಾಡ್ತಾ ಇದ್ದೀನಿ, ಆಯಿತಾ? ಕ್ವಶನ್ ನಂಬರ್ 9ಗೇನು? ಕ್ವಶನ್ ನಂಬರ್ 9ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನ 2023 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ, ಅದರಲ್ಲಿ ಏನು ಕೇಳಿದ್ದಾರೆ ಅಂದರೆ, ಒಂದು ವಾಟರ್ ಟ್ಯಾಂಕ್ದು ಡೈಮೆನ್ಷನ್ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಅದರಲ್ಲಿ ಎಷ್ಟು ನೀರು ತುಂಬಿದೆ ಅಂತ ಕೊಟ್ಟಿದ್ದಾರೆ. ಒಂದು ನೀರಿನ ಟ್ಯಾಂಕ್ದು ಅಳತೆ ಕೊಟ್ಬಿಟ್ಟು ಅದರಲ್ಲಿ ಎಷ್ಟು ನೀರು ತುಂಬಿದೆ ಅಂತ ಕೊಟ್ಬಿಟ್ಟು ಎಷ್ಟು ಪೋರ್ಷನ್ ನೀರು ತುಂಬಿಲ್ಲ, ಎಷ್ಟು ಪೋರ್ಷನ್ ಖಾಲಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ? ಒಂದು ವಾಟರ್ ಟ್ಯಾಂಕ್ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಅದರಲ್ಲಿ ಎಷ್ಟು ನೀರಿದೆ ಅಂತ ಕೊಟ್ಟಿದ್ದಾರೆ, ಕೊಟ್ಬಿಟ್ಟು ಅದರಲ್ಲಿ ಎಂಟಿ ಪೋರ್ಷನ್ ಎಷ್ಟಿದೆ, ಖಾಲಿ ಪೋರ್ಷನ್ ಎಷ್ಟಿದೆ, ಅಂದರೆ ಎಷ್ಟು ಭಾಗ ನೀರು ತುಂಬಿಲ್ಲ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಆಯ್ತಾ? ಅದಕ್ಕೆ ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡಿ. ಫಿಲ್ಡ್ ಪೋರ್ಷನ್ ಈಕ್ವಲ್ ಟು ವಾಲ್ಯೂಮ್ ಆಫ್ ವಾಟರ್ ಟ್ಯಾಂಕ್. ವಾಲ್ಯೂಮ್ ಆಫ್ ವಾಟರ್ ಟ್ಯಾಂಕ್ ಅಂದರೆ ವಾಟರ್ ಟ್ಯಾಂಕ್ದು ಡೈಮೆನ್ಷನ್ ಎಷ್ಟಿದೆ? 11 ಇಂಟು 10 ಇಂಟು 9. ಇದು ವಾಟರ್ ಟ್ಯಾಂಕ್ದು ಡೈಮೆನ್ಷನ್ನು. ಈಗ ನೀರು ಎಷ್ಟು ತುಂಬಿದೆ? ನೀರು 6 ಮೀಟ್ರ್ ತುಂಬಿದೆಯಂತೆ. 11 ಇಂಟು 10 ಇಂಟು 6. ಆಯ್ತಾ? ಇದೇನಾಗುತ್ತೆ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟು. ಒಂದು ವಾಟರ್ ಟ್ಯಾಂಕ್ ಅಂದರೆ ಈ ಥರ ಇರುತ್ತೆ ನೋಡ್ರಪ್ಪ. ಎಲ್ಲಿ ಬರಿಲ್ಲ, ಇಲ್ಲೇ ಬರ್ತೀನಿ ನೋಡಿ. ಒಂದು ವಾಟರ್ ಟ್ಯಾಂಕ್ ಅಂದರೆ ಈ ರೀತಿ ಇರುತ್ತೆ. ಲೆಂತ್, ಬ್ರೆಡ್ತ್, ಹೈಟ್. ಆಯಿತಾ? ಲೆಂತ್, ಬ್ರೆಡ್ತ್, ಹೈಟ್. ಲೆಂತ್ 11 ಮೀಟ್ರ್ ಇದೆ, ಆಯಿತಾ? ವಿಡ್ತ್ 10 ಮೀಟರ್ ಇದೆ. ಲೆಂತ್, ಬ್ರೆಡ್ತ್, ವಿಡ್ತ್ 10 ಮೀಟರ್ ಇದೆ, ಹೈಟ್ 9 ಮೀಟ್ರ್ ಇದೆ. ಅದರಲ್ಲಿ ಎಷ್ಟು ನೀರು ತುಂಬಿದೆ ಅಂದರೆ, ಇಷ್ಟು ನೀರು ತುಂಬಿದೆ ವಾಟರ್ ಟ್ಯಾಂಕಲ್ಲಿ. ಎಷ್ಟು ನೀರು ತುಂಬಿದೆ ಅಂದರೆ, ವಾಟರ್ ಟ್ಯಾಂಕಲ್ಲಿ 6 ಮೀಟರ್ ತುಂಬಿದೆ. ಆಯಿತಾ? ಇನ್ನೊಂದ್ಸಲ ನೀಟಾಗಿ ಬರೀತೀನಿ ನೋಡಿ ಫಿಗರ್. ಒಂದು ವಾಟರ್ ಟ್ಯಾಂಕ್ ಕೊಟ್ಟಿದ್ದಾರಂತೆ ನೋಡಿ, ಫಿಗರ್ ಬರೆಯೋಣ, ನೀಟಾಗಿ ಅರ್ಥ ಆಗುತ್ತೆ. ಒಂದು ವಾಟರ್ ಟ್ಯಾಂಕು, ಆಯಿತಾ? ಅದರ ಲೆಂತ್ 11 ಮೀಟ್ರ್ ಇದೆ, ಆಯಿತಾ? ಅಷ್ಟು ವಾಟರ್ ಟ್ಯಾಂಕಿಗೆ ಬರೀತೀನಿ. ಹಿಂಗೆ ಬರೆದ್ರೆ ನೀಟಾಗಿ ಅರ್ಥ ಆಗುತ್ತೆ. ಲೆಂತ್ 11 ಮೀಟರು, ಬ್ರೆಡ್ತ್ ಎಷ್ಟಿದೆ? ಬ್ರೆಡ್ತ್ 10 ಮೀಟರು, ಹೈಟ್ ಎಷ್ಟಿದೆ? ಹೈಟ್ 9 ಮೀಟರ್ ಇದೆ, ಆಯಿತಾ? ಇಷ್ಟು ನೀರು ತುಂಬಿದೆ. ಈಗ ಇದು ಟೋಟಲ್ ಹೈಟು 9 ಮೀಟರ್ ಇರೋದು. ಟೋಟಲ್ ಹೈಟು ವಾಟರ್ ಟ್ಯಾಂಕ್ದು 9 ಮೀಟರ್ ಇದೆ. ನೀರು ಎಷ್ಟು ತುಂಬಿದೆ ಅಂದರೆ, ಈ ವಾಟರ್ ಟ್ಯಾಂಕಲ್ಲಿ ನೀರು 6 ಮೀಟರ್ ತುಂಬಿದೆ. 6 ಮೀಟರ್ ತುಂಬಿದೆ. ಈಗ ಕ್ವಶನ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ, ಆಯಿತಾ? ವಾಲ್ಯೂಮ್ ಆಫ್ ವಾಟರ್ ಟ್ಯಾಂಕ್ 11 ಮೀಟ್ರ್ ಉದ್ದ, 10 ಮೀಟ್ರ್ ಅಗಲ, 9 ಮೀಟ್ರ್ ಎತ್ತರ. 11 ಮೀಟ್ರ್ ಉದ್ದ, 10 ಮೀಟ್ರ್ ಅಗಲ, 9 ಮೀಟ್ರ್, ಇಲ್ಲಿ 9 ಮೀಟ್ರ್ ಎತ್ತರ, ಆಯಿತಾ? ಈಗ ನೀರು ಎಷ್ಟು ತುಂಬಿದೆ? 6 ಮೀಟ್ರ್ ಹೈಟ್ ಅಷ್ಟು ತುಂಬಿದೆಯಂತೆ. 11 ಮೀಟ್ರ್ ಉದ್ದ, 10 ಮೀಟ್ರ್ ಅಗಲ, 6 ಮೀಟ್ರ್ ಹೈಟು. ನೋಡಿ, 6 ಮೀಟ್ರ್ ಹೈಟ್ ಅಷ್ಟು ನೀರು ತುಂಬಿದೆಯಂತೆ. ಹಾಗಾದರೆ ಎಷ್ಟು ಪೋರ್ಷನ್ ಖಾಲಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಈ ಹೈಟ್ ಎಷ್ಟು ಪೋರ್ಷನ್ ಖಾಲಿದೆ ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಸಿಂಪ್ಲಿಫೈ ಮಾಡಿ. 11 ಡಮರ್ ಆಗುತ್ತೆ, 10 ಡಮರ್ ಆಗುತ್ತೆ. ಇದು 3 2s 3 3s. ಎಷ್ಟು ಪಾರ್ಟ್ ತುಂಬಿದೆ ಅಂದರೆ 2/3. ಇದು ಫಿಲ್ ಆಗಿರೋದು 2/3 ಪಾರ್ಟ್ ಆಗಿದೆ, ಆಯಿತಾ? ಫಿಲ್ ಎಷ್ಟಿದೆ? 2/3 ಪಾರ್ಟ್ ಫಿಲ್ ಆಗಿದೆ. ಖಾಲಿ ಎಷ್ಟಾಗಿದೆ ಅಂದರೆ ಎಂಟಿ ಪೋರ್ಷನ್. ಎಲ್ಲಿ ಬರೀಲಿ? ಇಲ್ಲೇ ಬರೀತೀನಿ ನೋಡಿ, ಇಲ್ಲೇ ಬರಲ್ಲ. ಖಾಲಿ ಎಷ್ಟಿದೆ ಅಂದರೆ 3ರಲ್ಲಿ 1 ಭಾಗ ಖಾಲಿ ಇದೆ, ಆಯಿತಾ? ನೋಡಿ, 3 ರೂಪಾಯಿಲಿ 2 ರೂಪಾಯಿ ಖರ್ಚಾಗಿದೆ ಅಂದರೆ ಎಷ್ಟು ರೂಪಾಯಿ ಉಳ್ಕೊಂಡಿದೆ? 3 ರೂಪಾಯಿಲಿ 1 ರೂಪಾಯಿ ಉಳ್ಕೊಂಡಿದೆ. ಅರ್ಥ ಆಯ್ತಾ? ಅದೇ ರೀತಿ 3ರಲ್ಲಿ 2 ಭಾಗ ತುಂಬಿದೆ ಅಂದರೆ 3ರಲ್ಲಿ 1 ಭಾಗ ಖಾಲಿ ಇದೆ ಅಂತ ಅರ್ಥ ಆಯ್ತು. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 3 ರೂಪಾಯಿ ಇರುತ್ತೆ ನಿಮ್ಮ ಹತ್ರ, 2 ರೂಪಾಯಿ ಖರ್ಚಾಗಿದೆ ಅಂದರೆ ಎಷ್ಟು ರೂಪಾಯಿ ಉಳ್ಕೊಂಡಿದೆ ನಿಮ್ಮ ಹತ್ರ? 3 ರೂಪಾಯಿಲಿ 1 ರೂಪಾಯಿ ಉಳಿದಿದೆ. ಅದೇ ರೀತಿ 3ರಲ್ಲಿ 2 ಭಾಗ ತುಂಬಿದೆ ಅಂದರೆ ಎಷ್ಟು ಭಾಗ ಖಾಲಿದೆ? 3ರಲ್ಲಿ 1 ಭಾಗ ಖಾಲಿದೆ. ಅವನು ಎಷ್ಟು ಕೇಳಿರೋದು? ಖಾಲಿ ಎಷ್ಟಿದೆ ಅಂತ, ಎಂಟಿ ಪೋರ್ಷನ್. ಖಾಲಿ ಭಾಗ ಎಷ್ಟಿದ್ರೆ 1/3 ಖಾಲಿ ಇದೆ, ಆಯಿತಾ? ಇದೇನಾಗುತ್ತೆ ನೋಡಿ, ಇದು
2/3 ತುಂಬಿದೆ, ಇದು 1/3 ಖಾಲಿ ಇದೆ. 2/3 ತುಂಬಿದೆ, 1/3 ಖಾಲಿ ಇದೆ. ಅವ್ನು ಕೇಳಿರೋದು ಖಾಲಿ ಭಾಗ. ಖಾಲಿ ಭಾಗನ 1/3. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 10ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 10ಗೆ ಆಪ್ಷನ್ ಬಿ.